ದ್ರಾವಿಡರ ಕೋಟೆಯಲ್ಲಿ ರಾಜಕೀಯ ಬಿರುಗಾಳಿ ಎದ್ದಿದೆ. ತಮಿಳುನಾಡು ರಾಜಕಾರಣಿಗಳ ಮೇಲೆ ಲೈಂಗಿಕ ಆರೋಪಗಳು ಕೇಳಿ ಬರ್ತಾ ಇದೆ. ಇದು ತಮಿಳುನಾಡು ರಾಜಕಾರಣಕ್ಕೆ ಸಂಬಂಧಪಟ್ಟ ಸುದ್ದಿ. ದ್ರಾವಿಡರ ಕೋಟೆಯಲ್ಲಿ ಲೈಂಗಿಕ ಆರೋಪದ ತಮಿಳುನಾಡು ರಾಜಕಾರಣಿಗಳ ಮೇಲೆ ಲೈಂಗಿಕ ಆರೋಪ. ಡಿಎಂಕೆ ಮುಖಂಡನ ವಿರುದ್ಧ ಸ್ವಂತ ಪತ್ನಿಯಿಂದಲೇ ಆರೋಪ. ತಮಿಳುನಾಡು ಸರ್ಕಾರ, ಡಿಎಂಕೆ ಸರ್ಕಾರ ಈಗ ಆಳ್ತಾ ಇದೆ. ಸ್ಟಾಲಿನ್ ಅಲ್ಲಿನ ಸರ್ಕಾರದ ಮುಖ್ಯಮಂತ್ರಿ. ಡಿಎಂಕೆ ಮುಖಂಡನ ಸ್ವಂತ ಪತ್ನಿ ಡಿಎಂಕೆ ಮುಖಂಡನ ವಿರುದ್ಧವೇ ಆರೋಪ ಮಾಡಿರುವಂತಹದ್ದು. ಅವನ ಸ್ನೇಹಿತರ ಜೊತೆಯೂ ನಾನು ದೈಹಿಕ ಸಹಕಾರ ಕೊಡಬೇಕಿತ್ತು, ನನಗೆ ಮನೆಯಲ್ಲಿ ಚಿತ್ರಹಿಂಸೆ ಎಂದ ಡಿಎಂಕೆ ನಾಯಕನ ಪತ್ನಿ. ದ್ರಾವಿಡರ ಕೋಟೆಯಲ್ಲಿ ಇದೆಂತಹ ಲೈಂಗಿಕ ಆರೋಪ. ಡಿಎಂಕೆ ಪಕ್ಷದ ಒಬ್ಬ ಮುಖಂಡ, ಆತನಿಗೊಂದು ಸ್ಥಳೀಯ ಜವಾಬ್ದಾರಿಯನ್ನು ಕೂಡ ಡಿಎಂಕೆ ಪಕ್ಷವೇ ಕೊಟ್ಟಿದೆ. ಆತನ ಸ್ವಂತ ಪತ್ನಿಗೆ ಈತ ಟಾರ್ಚರ್ ಕೊಡ್ತಾ ಇದ್ದ. ಮನೆಯಲ್ಲಿರುವಂತಹ ಸಕ್ಕರೆ, ಮನೆಯಲ್ಲಿರುವಂತಹ ಬೇಳೆಯನ್ನ ಹಂಚಬೇಕು ಅಂತ ಹೇಳಿ ಎಲ್ಲ ಬೇಡಿಕೆ ಇಟ್ಟಿದ್ದು, ನಿನ್ನ ದೇಹ ಹಂಚ್ಕೋಬೇಕು ಅಂತ. ದ್ರಾವಿಡರ ಕೋಟೆಯಲ್ಲಿ ಇದೆಂತಹ ಲೈಂಗಿಕ ಆರೋಪ. ಸ್ವಂತ ಹೆಂಡತಿಯನ್ನೇ ತನ್ನದೇ ಪಕ್ಷ ಡಿಎಂಕೆಯ ಬೇರೆ ಬೇರೆ ನಾಯಕರುಗಳನ್ನು ತೃಪ್ತಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಸ್ವಂತ ಹೆಂಡತಿಯ ಮಾನವನ್ನ ಶೇರ್ ಮಾಡ್ತಾನೆ ಅನ್ನೋದಾದ್ರೆ ನಿಜಕ್ಕೂ ಕೂಡ ಇದು ಡಿಎಂಕೆ ಮುಖಂಡನ ವಿರುದ್ಧ ಕೇಳಿ ಬಂದಿರತಕ್ಕಂಥ ಆರೋಪ. ಇದನ್ನ ಎಐಎಡಿಎಂಕೆಯು ಕೂಡ ರಾಜಕೀಯವಾಗಿ ಬಳಸಿಕೊಳ್ಳುವ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅಲ್ಲಿನ ಸ್ಟಾಲಿನ್ ಸರ್ಕಾರ ಈತನನ್ನ ರಕ್ಷಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಅನ್ನೋ ಆರೋಪ. ಎಸಿದು ಎಐಎಡಿಎಂಕೆ ನಾಯಕರಿಂದ ಭಾರಿ ಹೋರಾಟದ ಎಚ್ಚರಿಕೆ ಕೊಡಲಾಗಿದೆ. ರಾಜಕೀಯ ತಿರುವು ಪಡೆದುಕೊಂಡ ಸಂತ್ರಸ್ತೆಯ ಆರೋಪ. ಮೇ 7ನೇ ತಾರೀಕು ಪ್ರಕರಣ ದಾಖಲಾಗಿತ್ತು, ತಡವಾಗಿ ಬೆಳಕಿಗೆ ಬಂತು. ಡಿಎಂಕೆ ಯುವ ಘಟಕದ ಸದಸ್ಯನಾಗಿದ್ದ ಅರಣಕೋಣಂ ದೆವಸೇಯಲ್ ಎನ್ನುವಂತಹ ವ್ಯಕ್ತಿ, ಡಿಎಂಕೆ ಪಕ್ಷದ ಸಕ್ರಿಯ ನಾಯಕನಾಗಿದ್ದ ದೆವಸೇಯಲ್, ಈ ದರ್ವೇಸಿಗೆ ಆ ತರಹದ ಬುದ್ಧಿ ಯಾಕೆ ಬಂತು? ತನ್ನ ಪತ್ನಿಗೆ ನಿರಂತರವಾದಂತಹ ಸೆಕ್ಸುವಲ್ ಹರಾಸ್ಮೆಂಟ್ ಕೊಡ್ತಾ ಇದ್ದ, ಜೊತೆಗೆ ತನ್ನ ಜೊತೆ ಬರೋರಿಗೂ ಕೂಡ ಸ್ವಲ್ಪ ಸುಧಾರಿಸ್ಕೊಂತ ಹೇಳ್ತಿದ್ದಂತೆ. ಎಐಎಡಿಎಂಕೆ ನಾಯಕರಿಂದ ಭಾರಿ ಹೋರಾಟದ ಎಚ್ಚರಿಕೆಯನ್ನು ಕೊಡಲಾಗಿದೆ. ಜೊತೆಗೆ ತಮಿಳುನಾಡಿನಲ್ಲಿ ಚರ್ಚೆ ಆಗ್ತಾ ಇರತಕ್ಕಂಥ ವಿಚಾರದ ಕೆಲ ಭಾಗಗಳಲ್ಲಿ ಈ ಮಾತು ಕೇಳಿಬಂತು. ಈತ ಕಾರ್ ತರ್ತಿದ್ದಂತೆ. ಯಾರು? ಈ ಅರಣಕೋಣಂ, ಈ ಕೋಣ ದೆವಸೇಯಲ್ ಎನ್ನುವಂತಹ ವ್ಯಕ್ತಿ. ಆ ವ್ಯಕ್ತಿ ಒಂದು ದೊಡ್ಡ ಕಾರ್ ತಂದು, ಆ ಕಾರಲ್ಲಿ ಆಲ್ರೆಡಿ ಇಬ್ಬರು ಡಿಎಂಕೆಯ ನಾಯಕರನ್ನ ಕೂಡಿಸ್ಬಿಟ್ಟು ಅಲ್ಲೇ ಕೂರಿಸ್ತಾ ಇದ್ದಂತೆ. ಅದಾದ ನಂತರ ಹೆಂಡತಿ ಕರೆ ಮಾಡಿ, ನೀನು ಬಾ ಕೂತ್ಕೋ ಅಂತೇಳಿ ಕಾರ್ ಒಳಗೆ ಹಾಕೋದು, ಲಾಕ್ ಹಾಕೋದು. ಒಳಗೇನಾಗುತ್ತೋ ಅದಕ್ಕೆ ಆಕೆಯೇ ಹೊಣೆ ಅನ್ನೋ ರೀತಿಯಲ್ಲಿ ಸ್ವಂತ ಗಂಡ ಈ ತರಹದ ಚಿತ್ರಹಿಂಸೆ ಕೊಟ್ಟರು ಕೂಡ ಸ್ಟಾಲಿನ್ ಸಚಿವ ಸಂಪುಟದ ಸಾಕಷ್ಟು ಮಿನಿಸ್ಟರ್ಗಳು ಕೂಡ ಈ ದೆವಸೇಯಲ್, ಯಾರಾದ ದರ್ವೇಸಿ ಇದ್ನಲ್ಲ, ಆತನ ಸಂಬಂಧಿಕರೇ ಇದ್ರಂತೆ. ಯಾರ್ದು? ಸ್ಟಾಲಿನ್ನ ಸಚಿವ ಸಂಪುಟದಲ್ಲಿ. ಆದ್ರೂ ಕೂಡ ಈತನ ವಿರುದ್ಧ ಕ್ರಮ ಕೈಗೊಂಡಿಲ್ಲ. ಈಕೆ ಸಹಿಸ್ಕೊಂಡ್ಲು. ಕೊನೆಗೆ ಮೇ 7ನೇ ತಾರೀಕಿಗೆ ಪ್ರಕರಣ ದಾಖಲಾಯಿತು. ಪ್ರಕರಣ ದಾಖಲಾದ್ರೂ ಕೂಡ ಆ ಪ್ರಕರಣದಲ್ಲಿ ಸ್ಟೇಷನ್ನಲ್ಲೇ ಬೇಲ್ ಸಿಗುವಂತಹ ರೀತಿಯ ಸೆಕ್ಷನ್ಗಳನ್ನು ಪೊಲೀಸರು ಹಾಕಿದ್ರು ಅಂತೇಳಿ ಸಂತ್ರಸ್ತೇನೆ ಆರೋಪ ಮಾಡ್ತಾ ಇದ್ರು. ಒಟ್ಟಾರೆ ದ್ರಾವಿಡರ ಕೋಟೆಯಲ್ಲಿ ಇದು ಒಂದು ರೀತಿಯ ಲೈಂಗಿಕ ಆರೋಪ ಕೇಳಿ ಬಂದಿದೆ. ಡಿಎಂಕೆ ನಾಯಕರ ಜೊತೆ ಸಹಕರಿಸಲು ಒತ್ತಾಯ ಮಾಡ್ತಿದ್ದ ಅಂತ ಸಂತ್ರಸ್ತೆ ಆರೋಪ ಮಾಡ್ತಿದ್ದಾರೆ. ಕಾರಿನೊಳಗೆ ಅನ್ಯರನ್ನ ಕಳುಹಿಸಿ ಲಾಕ್ ಮಾಡ್ತಿದ್ದ. ಅವನ ಸ್ನೇಹಿತರ ಜೊತೆಯೂ ಕೂಡ ನಾನು ದೈಹಿಕ ಸಹಕಾರ ಕೊಡಬೇಕಿತ್ತು, ನನಗೆ ಮನೆಯಲ್ಲಿ ಚಿತ್ರಹಿಂಸೆ ಎಂದ ಡಿಎಂಕೆ ನಾಯಕನ ಪತ್ನಿ ತಮಿಳುನಾಡು ರಾಜಕಾರಣದಲ್ಲಿ ಬಹಳಷ್ಟು ಸಂಚಲನವನ್ನ ಮೂಡಿಸಿದೆ. ಇನ್ನಾದ್ರೂ ಕೂಡ ಸ್ಟಾಲಿನ್ ಈ ತರಹದ ನರ ದೌರ್ಬಲ್ಯದ ವ್ಯಕ್ತಿಗಳನ್ನ, ಮಾನಸಿಕ ಖಿನ್ನತೆ ಇರತಕ್ಕಂತಹ ವ್ಯಕ್ತಿಗಳ ವಿರುದ್ಧ ಕ್ರಮವನ್ನ ಕೈಗೊಳ್ತಾರಾ ಎನ್ನುವಂತಹದ್ದು ತಮಿಳುನಾಡಿನ ಸಂತ್ರಸ್ತೆ ಬಣದ ಹೋರಾಟಗಾರರ ವಾದ. ಜೊತೆಗೆ ಇನ್ನು ಎಐಎಡಿಎಂಕೆ, ಇನ್ನು ತಮಿಳುನಾಡು ರಾಜಕೀಯ ವಿಚಾರಕ್ಕೆ ಬಂದ್ರೆ 5 ವರ್ಷಕ್ಕೊಮ್ಮೆ ಪಕ್ಷದ ಸ್ಪೆಲ್ಲಿಂಗ್ ಬದಲಾಗುತ್ತೆ. ಒಂದ್ಸತಿ ಡಿಎಂಕೆ ಇದ್ರೆ ಇನ್ನೊಂದ್ಸತಿ ಎಐಎಡಿಎಂಕೆಗೆ ಅಧಿಕಾರ ಕೊಡ್ತಾರೆ. ಈ ಬಾರಿ ಡಿಎಂಕೆಗೆ ಸಿಕ್ತು, ಮುಂದಿನ ಬಾರಿ ಯಾರಿಗೆ ಕೊಡಬೇಕು ಅಂತ ಹೇಳಿ ದ್ರಾವಿಡ ಕೋಟೆಯ ಜನ ತೀರ್ಮಾನ ಮಾಡಬೇಕು. ಈ ಪ್ರಕರಣವನ್ನೇ ಮುಂದಿಟ್ಟುಕೊಂಡು ಎಐಎಡಿಎಂಕೆ ರಾಜಕೀಯ ಅಸ್ತ್ರವಾಗಿ ಬಳಸಿಕೊಳ್ತಾರಾ? ಕಾದು ನೋಡಬೇಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.